ನಮಸ್ಕಾರ ಎಲ್ಲರಿಗೂ. ಈ ದಿನ ನಾನು ಈ ಒಂದು ವಿಡಿಯೋನಲ್ಲಿ ನಾನು ನಿಮ್ಮೆಲ್ಲರಿಗೂ ನಮ್ಮ ರಾಯಚೂರಿನಲ್ಲಿರುವಂತಹ ಒಂದು ಮಿನಿ ಹೈಡ್ರೋ ಪ್ಲ್ಯಾಂಟ್ನ ನಾನು ನಿಮಗೆ ತೋರಿಸ್ತಿದ್ದೀನಿ. ಸೊ ಈಗ ವರ್ಕಿಂಗಲ್ಲಿ ಅದು ಇಲ್ಲ, ಈಗ ಅದನ್ನು ತೋರಿಸ್ತಿದ್ದೀನಿ. ಬಟ್ ರಾಯಚೂರಲ್ಲಿ ಅಂದರೆ ರಾಯಚೂರು ಸಿಟಿಯಲ್ಲಿಲ್ಲ, ರಾಯಚೂರಿಂದ 14 ಕಿಲೋಮೀಟರ್ ಕಲ್ಮಲ್ ಅನ್ನೋ ಊರಿದೆ. ಆ ಕಲ್ಮಲ ಊರಲ್ಲಿ ಅದು ಇದೆ. ಸೊ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಸೊ ಅಲ್ಲಿಗೆ ಹೋಗೋಕ್ಕಿಂತ ಮೊದಲು ನಾವು ಹೊಟ್ಟೆಗೆ ಏನಾದರೂ ಸ್ವಲ್ಪ ಹಾಕ್ಕೊಂಡು ಹೋಗೋಣ. ಬೆಳಗ್ಗೆ ಬೇಗನೆ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಹೋಗೋದಂತೂ ಆಗಲಿಲ್ಲ. ಸೊ ಹಸುವಾಯಿತು, ಅದ್ರ ಸಲುವಾಗಿ ಮಸ್ತು ಈಗ ಒಗ್ಗರಣೆ ಪುಗ್ಗಿ ತಿಂದು ನೆಕ್ಸ್ಟ್ ಅಲ್ಲಿಗೆ ಹೋಗ್ತಿದ್ವಿ. ಇವಾಗ ಏನು ನಾವು ಈ ಒಂದು ಮಿನಿ ಹೈಡ್ರೋ ಪ್ಲ್ಯಾಂಟ್ನ ಏನು ನೋಡೋಕೆ ಹೋಗ್ತಿದ್ವಲ್ಲ, ಈ ಒಂದು ಪ್ಲೇಸ್ ಬಂದುಬಿಟ್ಟು ರಾಯಚೂರಿಂದ 16 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಕಲ್ಮಲ ಅನ್ನೋ ಊರು. ಸೊ ಆ ಕಲ್ಮಲ ಊರು ದಾಟಿದ ಮೇಲೆ ನಾವೇನು ಒಂದು ದೇವದುರ್ಗ ಕಡೆ ಹೋಗೋ ರಸ್ತೆ ಬರುತ್ತಲ್ಲ, ಆ ಒಂದು ರೋಡಲ್ಲಿ ಒಂದು 2 ಕಿಲೋಮೀಟರ್ ಮುಂದಕ್ಕೆ ಹೋದರೆ ಒಂದು ಕೆನಾಲ್ ಬರುತ್ತೆ. ಸೊ ಆ ಕೆನಾಲಿಂದ ನಾವು ಲೆಫ್ಟ್ ಸೈಡ್ ಹೋಗ್ಬೇಕಂದ್ರೆ ಒಂದು ಮಣ್ಣಿನ ದಾರಿ, ಕೆನಾಲ್ ಮೇನ್ ರೋಡ್ನ ಬಿಟ್ಟು ನಾವು ಹೊಲದ ಅಂದರೆ ರಸ್ತೆ ಇರುತ್ತಲ್ಲ, ಯಾವ ಕಚ್ಚ ರಸ್ತೆ, ಆ ರಸ್ತೆಯಲ್ಲಿ ಮತ್ತೊಂದು 500 ಮೀಟ್ರ್ ಹೋದರೆ ನಮಗೆ ಈ ಒಂದು ಏನು ಹೈಡ್ರೋ ಪವರ್ ಪ್ಲ್ಯಾಂಟ್ ಏನಿದೆಯಲ್ಲ ಇದು ನಮಗೆ ಕಾಣಕ್ಕೆ ಸಿಗ್ತದೆ. ಈ ಥರ ಒಂದು ಮಿನಿ ಜಲವಿದ್ಯುತ್ ಸ್ಥಾವರಗಳು ಏನಿದಾವಲ್ಲ, ಇವೆಲ್ಲ ನಮ್ಮ ಕರ್ನಾಟಕದಲ್ಲಿರುವಂತಹ ಒಂದು ಸಣ್ಣ ಜಲವಿದ್ಯುತ್ ಸ್ಥಾವರಗಳಾಗಿರ್ತವೆ. ಈ ಒಂದು ಜಲವಿದ್ಯುತ್ ಯೋಜನೆಗಳು ಏನಿದಾವಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಣ್ಣ ಜಲವಿದ್ಯುತ್ ಯೋಜನೆಗಳನ್ನು ಅಭಿವೃದ್ಧಿಪಡಿಸುವ ಒಂದು ದೊಡ್ಡ ಪ್ರಯತ್ನದ ಒಂದು ಭಾಗಗಳಾಗಿರ್ತವೆ. ಆಯಿತು, ಇನ್ನೇನು ಆ ಒಂದು ನಾವು ಮಿನಿ ಹೈಡ್ರೋ ಪ್ಲ್ಯಾಂಟ್ಸ್ಗೆ ಹೋಗ್ತಿದ್ವಿ. ಒಂದು 2 ಮಿನಿಟ್ಸ್ನಲ್ಲಿ ಅದು ನಮಗೆ ಬರುತ್ತಾ, ನಾನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತ ಹೇಳಿ. ಫೈನಲಿ ಬಂದು ತಲುಪಿದ್ದಾಯಿತು. ಸೊ ಒಳಗಡೆ ಹೋಗೋಣ, ಯಾವ ಥರ ಇದೆ ಅಂತೇಳಿ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಈ ಒಂದು ಹೈಡ್ರೋ ಪ್ಲ್ಯಾಂಟ್ ವರ್ಕ್ ಸ್ಟಾಪ್ ಆಗಿ ಭಾಳ ದಿನನೇ ಆಯಿತು. ಸೊ ಇಲ್ಲಿ ಯಾವುದೇ ಒಂದು ಜನಗಳು ಆಗಲಿ ಯಾರೂ ಇಲ್ಲಿ ಇರೋದಿಲ್ಲ. ಇಂಥ ಒಂದು ಖಾಲಿ ಇರೋ ಜಾಗ ಸಿಕ್ಬಿಟ್ರೆ ಸಾಕು, ಈ ನನ್ನ ಮಕ್ಕಳಿಗಂತರೂ ಸ್ವರ್ಗ ಸಿಕ್ಕಂಗೆ ಆಗುತ್ತೆ. ಬಂದ್ರೇನು ಕುಡಿದ್ರೇನು ಪ್ಲೇಸ್ನ ಹೊಲ್ಸು ಮಾಡಿದ್ರೂ ವಾಪಸ್ ಮನೆಗೆ ಹೋದ್ರೂ ಯಾವಾಗ ಬುದ್ಧಿ ಬರುತ್ತೋ ಜನಗಳಿಗೆ ಗೊತ್ತಾಗಲ್ಲ. ಬನ್ನಿ, ಮಸ್ತ್ ಬ್ಯೂಟಿಫುಲ್ ಆಗಿರುವಂತಹ ವ್ಯೂ ತೋರಿಸ್ತೀನಿ ಬನ್ನಿ. ಇನ್ನು ಈ ಒಂದು ಮಿನಿ ಹೈಡ್ರೋ ಪ್ರಾಜೆಕ್ಟ್ ಬಂದುಬಿಟ್ಟು 1989 ಮತ್ತು 1990ನೇ ಇಸ್ವಿನಲ್ಲಿ ಇದನ್ನು ಕಾರ್ಯವನ್ನು ಪ್ರಾರಂಭ ಮಾಡಲಾಗುತ್ತದೆ. ಇವೇನು ಮಿನಿ ಹೈಡ್ರೋ ಪ್ರಾಜೆಕ್ಟ್ಸ್ ಇದಾವಲ್ಲ, ನಮ್ಮ ರಾಯಚೂರಿನಲ್ಲಿ ಇರೋದಂತಹ ಅಷ್ಟೇ ಹೇಳ್ತಿಲ್ಲ, ಬೇರೆ ಬೇರೆ ಡಿಸ್ಟಿಕ್ನಲ್ಲಿ ಇರುವಂತಹ ಮಿನಿ ಹೈಡ್ರೋ ಪ್ರಾಜೆಕ್ಟ್ಸ್, ಅಲ್ಲಿ ಉತ್ಪಾದನೆ ಆಗ್ತಿದ್ದಂತಹ ಕರೆಂಟು ಮತ್ತು ಅದನ್ನು ಯಾವ ಥರ ವಿತರಣೆ ಮಾಡ್ತಿದ್ರು ಅಂತಹ ಇವೆಲ್ಲವಾದ ಜವಾಬ್ದಾರಿಯನ್ನು ಯಾವುದು ಅಂತಂದರೆ ನಮ್ಮ KPCL ತಗೊಂಡಿತ್ತು ಆವಾಗ. ಇನ್ನು ಈ ಒಂದು ಸಣ್ಣ ಜಲವಿದ್ಯುತ್ ಯೋಜನೆಗಳು ಏನಿರ್ತಾವಲ್ಲ, ಈ ಒಂದು ಯೋಜನೆಗಳು ಸಣ್ಣ ಅಣೆಕಟ್ಟು ಅಥವಾ ಕಾಲುವೆಯ ಮೂಲಕ ನೀರನ್ನು ತಗೊಂಡು ಆ ನೀರಿಂದ ಕರೆಂಟ್ ಉತ್ಪಾದನೆ ಮಾಡ್ತದೆ. ನೆಕ್ಸ್ಟ್ ಹೇಳ್ತೀನಿ ಯಾವ ಥರ ಅಂತ ಹೇಳಿ. ಇನ್ನು ಈ ಥರದ ಯೋಜನೆಗಳು ಎಕೋ ಫ್ರೆಂಡ್ಲಿ ಅಂತಲೇ ಕನ್ಸಿಡರ್ ಮಾಡಲಾಗ್ತದೆ. ಯಾಕಪ್ಪ ಅಂದರೆ ದೊಡ್ಡ ದೊಡ್ಡ ಜಲ ಯೋಜನೆಗಳು ಏನಿರ್ತಾವಲ್ಲ, ಜಲವಿದ್ಯುತ್ ಯೋಜನೆಗಳು, ಅದಕ್ಕೆ ಕಂಪೇರ್ ಮಾಡಿದರೆ ಇದು ಕಡಿಮೆ ಟೈಮ್ ಮತ್ತು ಕಡಿಮೆ ರಿಸೋರ್ಸಸ್ನ ತಗೊಳ್ತದೆ. ಇನ್ನು ಇದು ಯಾವ ಥರ ಕರೆಂಟ್ನ ಜನ್ರೇಟ್ ಮಾಡುತ್ತಾ ಅಂತೇಳಿ ನೋಡೋದಾದರೆ, ಕಾಲುವೆಗಳ ಮೂಲಕ ನೀರು ಏನು ಹರಿದು ಬರ್ತದಲ್ಲ, ಆ ಒಂದು ಫ್ಲೋನ ಇದು ಪೊಟೆನ್ಷಿಯಲ್ ಎನರ್ಜಿಯಿಂದ ಕೈನೆಟಿಕ್ ಎನರ್ಜಿಯಾಗಿ ಪರಿವರ್ತನೆ ಮಾಡ್ತದೆ. ನಂತರ ಹೈಡ್ರಾಲಿಕ್ ಟರ್ಬೈನ್ಗಳ ಮೂಲಕ ಮೆಕ್ಯಾನಿಕಲ್ ಎನರ್ಜಿಯನ್ನಾಗಿ ಪರಿವರ್ತನೆ ಮಾಡಿ ಜನರೇಟರ್ಗಳ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡ್ತದೆ. ಈಗೇನೋ ಸ್ವಲ್ಪ PUCನಲ್ಲಿದ್ದಾಗ ಫಿಸಿಕ್ಸ್ ಸ್ವಲ್ಪ ಕಲ್ತಿದ್ದು ನೆನಪು. ಸೊ ಆ ಥರ ಹೇಳಿದ್ದೀನಿ ಅಷ್ಟೇ. ಬಟ್ ಏನಾದರೂ ತಪ್ಪಿದರೆ ಅಷ್ಟೇ ಬಿಟ್ಬಿಡಿ. ಇನ್ನು ಈ ಒಂದು ಮಿನಿ ಜಲವಿದ್ಯುತ್ ಯೋಜನೆಗಳು ಏನಿದಾವಲ್ಲ, ಈ ಯೋಜನೆಗಳು 25 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಬಹುದಾದ ಸಾಮರ್ಥ್ಯ ಹೊಂದಿರುವಂತಹ ಸಣ್ಣ ಜಲವಿದ್ಯುತ್ ಯೋಜನೆಗಳ ವರ್ಗಕ್ಕೆ ಸೇರಿರ್ತವೆ. ಇನ್ನು ಈ ಒಂದು ಪ್ಲೇಸ್ ಯಾವ ಥರ ಇದೆ, ಸುತ್ತಮುತ್ತ ಯಾವ ಥರ ಇದೆ ಅಂತ ಹೇಳಿ ಡ್ರೋನ್ ಶಾಟ್ ಮುಖಾಂತರ ನಾನು ತೋರಿಸ್ತೀನಿ. ನೋಡ್ಕೊಂಬನ್ನಿ ಡ್ರೋನ್ ಶಾಟ್ ಎಲ್ಲ.
ಸೊ ಡ್ರೋನ್ ಶಾಟ್ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿದ್ದೀನಿ, ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಇಲ್ಲಿ ಸ್ಟೆಪ್ಸ್ಗಳಿದಾವೆ, ಮೇಲೆ ಏರ್ಕೊಂಡು ಹೋಗೋಣ, ಅಲ್ಲಿಂದ ಯಾವ ಥರ ವ್ಯೂ ಕಾಣುತ್ತೆ ಅಂತೇಳಿ ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿಂದ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ. ಅಂದರೆ ಹೈಟಿಂದ ಕೆಳಗಡೆ ನೀರು ಬೀಳ್ತಿದೆ ಅಲ್ಲ, ಸೊ ಮೇಲ್ಗಡೆಯಿಂದ ನಿಂತು ನೋಡೋದಕ್ಕೆ ಅದೊಂದು ಮಜಾನೇ ಬೇರೆ. ಇನ್ನು ಈ ಥರದ ಅಣೆಕಟ್ಟುಗಳಿಂದ ಪರಿಸರದ ಪ್ರಯೋಜನಗಳನ್ನು ಯಾವುದ್ಯಾವುದು ಅಂತೇಳಿ ನೋಡೋದಾದರೆ, ದೊಡ್ಡ ದೊಡ್ಡ ಅಣೆಕಟ್ಟುಗಳಿಗೆ ಕಂಪೇರ್ ಮಾಡಿದರೆ, ಅಂದರೆ ದೊಡ್ಡ ದೊಡ್ಡ ಡ್ಯಾಮ್ಸ್ಗಳಿಗೆಲ್ಲ ಕಂಪೇರ್ ಮಾಡಿದರೆ, ಈ ಥರ ಸಣ್ಣ ಜಲವಿದ್ಯುತ್ ಯೋಜನೆಗಳು ಏನು ಮಾಡ್ತಾವೆ ಅಂದರೆ ನಮಗೆ ಆವಾಸ ಸ್ಥಾನಗಳ ನಷ್ಟವನ್ನು ಕಡಿಮೆ ಮಾಡ್ತಾವೆ. ಅಂದರೆ ಈಗ ದೊಡ್ಡ ಡ್ಯಾಮ್ ಕಟ್ಸ್ಬೇಕಂತಂದರೆ ಆ ಊರು ಮುಳುಗೋಯ್ತು, ಈ ಊರು ಮುಳುಗ್ತದ, ಅಷ್ಟು ನೀರು ಬರ್ತದ, ಎಲ್ಲ ಊರು ಖಾಲಿ ಮಾಡಬೇಕು ಅಂತ ಹೇಳ್ತಾರಲ್ಲ. ಬಟ್ ಈ ಥರ ಮಾಡೋದ್ರಿಂದ ಅದೇನು ನಮಗೆ ನಷ್ಟ ಆಗೋದಿಲ್ಲ. ಮತ್ತು ನೀರಿನ ಅರಿವಿನಲ್ಲಿ ಬದಲಾವಣೆಗಳು ಅಂತಂದರೆ, ಈಗ ಯಾವುದಾದ್ರೂ ಫ್ಲಡ್ ಬಂತು, ಅದು ಬಂತು ಅಂತಂದರೆ ನದಿಗಳು ಬೇರೆ ಕಡೆ ಡೈರೆಕ್ಷನ್ ಟರ್ನ್ ಆಗಿ ಬೇರೆ ಬೇರೆ ಊರಲ್ಲಿ ಹೋಗ್ಕೊಂಡು ಅಲ್ಲಿ ಪ್ರವಾಹವನ್ನು ಉಂಟು ಮಾಡ್ತಾವೆ. ಸೊ ಈ ಥರದ್ರಿಂದ ಅದೇನು ಪರಿಸರ ಹಾನಿಯನ್ನು ಉಂಟು ಮಾಡೋದು ಭಾಳ ಕಡಿಮೆ. ಬನ್ನಿ, ಇಲ್ಲೊಂದು ಸ್ಮಾಲ್ ಬ್ರಿಡ್ಜ್ ಇದೆ, ಅಂದರೆ ಕೆಮ್ಮನದೊಂದು ಬ್ರಿಡ್ಜ್ ಐತೆ ಸ್ಮಾಲ್, ಅದ್ರ ಮೇಲೆ ಹೋಗಿ ನೋಡೋಣ ಅಲ್ಲಿಂದ ಯಾವ ಥರ ವ್ಯೂ ಕಾಣಿಸುತ್ತಾ ಅಂತೇಳಿ ನಾನು ನಿಮಗೆ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಹೋಗೋಣ. ಸೊ ನಾವು ಇರುವಂತಹ ಈ 2025 ವರ್ಷಕ್ಕೆ ಕನ್ಸಿಡರ್ ಮಾಡಿದರೆ, ಈ ಒಂದು ಏನಿದೆಯಲ್ಲ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಪ್ರಾಜೆಕ್ಟು 35 ವರ್ಷಗಳ ಹಿಂದೆನೇ ಪ್ರಾರಂಭವಾಗಿದೆ. ಸೊ ಆವಾಗ ಇಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಿದ್ರು, ಯಾವ ಥರ ಈ ಪ್ರಾಜೆಕ್ಟ್ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಿತ್ತೋ, ಎಷ್ಟು ಜನಗಳು ಬರ್ತಿದ್ರೋ, ಎಷ್ಟು ರಶ್ ಇರ್ತಿತ್ತೋ ಈ ಒಂದು ಪ್ಲೇಸ್ ಅಂತೇಳಿ ನಮಗೆ ಇಮ್ಯಾಜಿನೇಷನ್ ಮಾಡ್ಕೋಕ್ಕೂ ಸಾಧ್ಯ ಇಲ್ಲ. ಬಟ್ ಈಗ ನೋಡಿ ಯಾವ ಥರ ಪಾಳು ಬಿದ್ದಿದೆ ಅಂತೇಳಿ ನೀವೇ ವಿಡಿಯೋನಲ್ಲಿ ನೋಡ್ತಿರ್ಬೋದು. ಪಾರಿವಾಳಗಳು ಬಿಟ್ಟರೆ, ಆ ಕುಡುಕ್ ನನ್ನ ಮಕ್ಕಳು ಬಿಟ್ಟರೆ ಮತ್ತು ಇಲ್ಲಿ ಯಾರೂ ಯಾವುದಕ್ಕೂ ಬರೋದಿಲ್ಲ. ಸೊ ನೀವು ಅಂದ್ಕೊಂಡಿರ್ಬೋದು ವಿಡಿಯೋ ನೋಡಿ ನಾವು ಹೋಗಿ ಆ ಪ್ಲೇಸ್ನ ನೋಡೋಣ, ಯಾವ ಥರ ಇದೆ ಏನಿದೆ ಅಂತೇಳಿ ನೋಡೋಣ ಅಂತಂದರೆ ಸಾಧ್ಯವಿಲ್ಲ. ಯಾಕಂದರೆ ಅದು ಸೀಸನಲ್. ನೀವು ಯಾವಾಗ ನೆನೆಸ್ಕೊತೀರಿ ಅವಾಗ ಹೋದಂಗೆಲ್ಲ ಆ ಥರ ವಾಟರ್ ಫ್ಲೋನೂ ಇರೋಲ್ಲ, ಯಾವ ಥರನೂ ಆ ಥರ ಸೀನ್ರಿ ಏನೂ ಇರೋಲ್ಲ. ಸೊ ನಾವು ನೋಡಿಕೊಂಡು ಬಹಳ ದಿನಗಳಿಂದ ವೇಟ್ ಮಾಡಿ ಈ ವಿಡಿಯೋನ ಮಾಡಿದ್ದು, ಎಂಜಾಯ್ ಮಾಡೋ ಸಲುವಾಗಿ ಅಂತ ವಿಡಿಯೋ ಮಾಡಿಲ್ಲ. ಸೊ ಇಲ್ಲಿ ನಮ್ಮ ರಾಯಚೂರಲ್ಲಿ ಈ ಥರ ಇದೆ, ಈ ಥರ ಇತ್ತು ಅಂತ ಜನಗಳಿಗೆ ತೋರಿಸೋ ಸಲುವಾಗಿ ವಿಡಿಯೋ ಮಾಡಿದ್ದು. ಸೊ ಈ ಒಂದು ಎಂಟ್ರಿ ಏನಿದೆ ಅಲ್ಲ, ಈ ಒಂದು ಮಿನಿ ಹೈಡ್ರೋ ಪ್ರಾಜೆಕ್ಟ್ಗೆ ಏರಿಯಾ ರಿಸ್ಟ್ರಿಕ್ಟೆಡ್ ಏರಿಯಾ ಇದೆ. ಸೊ ಇಲ್ಲಿ ಏನಕ್ಕೆ ಅಂತಂದರೆ ಇಲ್ಲಿ ವಾಟರ್ ಫ್ಲೋ ಮತ್ತು ಇಲ್ಲಿ ಪಾಚಿ ಜಾಸ್ತಿ ಇರೋದ್ರಿಂದ, ಬಿಸಿಲು ಜಾಸ್ತಿ ಅಲ್ಲ ನಮ್ಮ ಕಡೆ, ಸೊ ಪಾಚಿ ಜಾಸ್ತಿ ಅಲ್ಲಿ ಪ್ರೊಡ್ಯೂಸ್ ಆಗ್ತದೆ. ಸೊ ಅದ್ರ ಸಲುವಾಗಿ ಬಂದಂತಹ ಜನಗಳು ಇಲ್ಲಿ ಸ್ವಿಮ್ಮಿಂಗ್ ಮಾಡಿ ಎಷ್ಟೋ ಜನ ತೀರ್ಕೊಂಡಿದ್ದಾರೆ. ಅದ್ರ ಸಲುವಾಗಿನೇ ಏರಿಯಾನ ಫುಲ್ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತೇಳಿ ಮಾಡಿದ್ದಾರೆ. ಇನ್ ಕೇಸ್ ನೀವು ಬಂದಾಗ ಯಾರಾದರೂ ಪೊಲೀಸ್ ಅಥವಾ ಯಾರಾದರೂ ಈ ಒಂದು ಸಂಬಂಧಪಟ್ಟವ್ರು ಬಂದರೆ ಅವ್ರು ಕೂಡ ನೀವು ಬಯಸ್ಕೋಬೇಕಾಗುತ್ತೆ. ಸೊ ಎಲ್ಲನೂ ಯೋಚನೆ ಮಾಡಿಬಿಟ್ಟು ವಿಡಿಯೋ ನೋಡಿ ಅಂತ ಹೇಳ್ತೀನಿ ಬರೋದಕ್ಕಿಂತ ಜಾಸ್ತಿ.